ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ತಿರುಮಲ ಕ್ಯಾಟರರ್ಸ್ ಕಡೆಯಿಂದ ರಿಸೆಪ್ಷನ್ ಗೆ 2000 ಜನಕ್ಕೆ ಪನ್ನೀರ್ ಮಟರ್ ಮಸಾಲಾ ಮಾಡ್ತಾ ಇದಾರೆ. ಈ ಪನ್ನೀರ್ ಮಟರ್ ಮಸಾಲಾ ಪೂರಿಗೆ, ಪರೋಟಾಗೆ, ಚಪಾತಿಗೆ, ಮತ್ತೆ ರುಮಾಲ್ ರೊಟ್ಟಿ ಮತ್ತೆ ರೋಟಿ ಈ ತರದ್ ಎಲ್ಲದಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ. ಈಗ ಬನ್ನಿ ನೋಡೋಣ ಪನ್ನೀರ್ ಮಟರ್ ಮಸಾಲಾ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಪನ್ನೀರ್ ಮಟರ್ ಮಸಾಲಾ ಮಾಡೋದಕ್ಕೆ ಜೀರಿಗೆ ಒಂದ್ 2 ಹಿಡಿ ಹಾಕೊಂಡಿದ್ದಾರೆ, ಸೋಂಪು ಒಂದ್ 2 ಹಿಡಿ ಹಾಕೊಂಡಿದ್ದಾರೆ, ಬೆಳ್ಳುಳ್ಳಿ ಹಾಕೊಂತ ಇದ್ದಾರೆ. ಬೆಳ್ಳುಳ್ಳಿ ಫಸ್ಟ್ ಹಾಕಿದ್ರೆ ಫ್ರೈ ಆಗುತ್ತೆ ಕ್ಲೀನ್ ಆಗಿ. ಓಕೆ, ಆಮೇಲೆ ಫ್ರೈ ಆಗಲ್ಲ. ಓಕೆ, ಸರಿ. ನೋಡಿ, ಫಸ್ಟ್ ಅಲ್ಲೇ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಇದು ಎಣ್ಣೆ ಎಷ್ಟು ಹಾಕೊಂಡಿದ್ರೆ ಅದು? ಎಣ್ಣೆ ಒಂದು 4 ಲೀಟರ್ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಫಸ್ಟ್ ಹಾಕೋದು ಯಾಕಂದ್ರೆ ಬೆಳ್ಳುಳ್ಳಿ ಸರಿ ಫ್ರೈ ಆಗುತ್ತೆ. ಇಲ್ಲ ಈರುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ರೆ ಫ್ರೈ ಆಗಲ್ಲ ಬೆಳ್ಳುಳ್ಳಿ. ನೋಡಿ, 1 ಬಕೆಟ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾರೆ. ಇದು ಜಸ್ಟ್ ಒಂದು 50% ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಇದು 100% ಪೇಸ್ಟ್ ಆಗಿಲ್ಲ. ನೋಡಿ, ಈ ತರ ಒಂದು ಎಣ್ಣೆಯಲ್ಲಿ ಇದನ್ನ ಒಂದು 2 ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂತಾರೆ. ಲೈಟ್ ಬ್ರೌನಿಶ್ ಬಂದ್ಮೇಲೆ ಬೇರೆ ಎಲ್ಲ ಹಾಕೊಂತಾರೆ. ಈಗ ಪಲಾವ್ ಎಲೆ ಸ್ವಲ್ಪ ಹಾಕೊಂಡಿದ್ದಾರೆ. ಜಸ್ಟ್ ಒಂದು 25 ರಿಂದ 30 ಪಲಾವ್ ಎಲೆ. ಈಗ ಲೈಟ್ ಆಗಿ ಇದು ಬೆಳ್ಳುಳ್ಳಿ ಫ್ರೈ ಆಗಿದ ನಂತರ ಈಗ ಕಸ್ತೂರಿ ಮೆಥಿ ಹಾಕೊಂತ ಇದ್ದಾರೆ. ನೋಡಿ, ಒಂದು 2.5 ಹಿಡಿ ಅಷ್ಟು ಕಸ್ತೂರಿ ಮೆಥಿ. ನೋಡಿ, 6 ಬಕೆಟ್ ಅಷ್ಟು ಈರುಳ್ಳಿ ಹಾಕೊಂತ ಇದ್ದಾರೆ. ನೋಡಿ, ಈರುಳ್ಳಿ ಇದನ್ನೆಲ್ಲ ಫುಲ್ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂತಾರೆ. ನೋಡಿ, ಈರುಳ್ಳಿ ಫ್ರೈ ಆಗೋದಕ್ಕೆ 2 ಕೈಯಲ್ಲಿ ಒಂದು ಆಲ್ಮೋಸ್ಟ್ ಒಂದು 100 ಗ್ರಾಮ್ ಅಷ್ಟು, 100 ರಿಂದ 150 ಗ್ರಾಮ್ ಅಷ್ಟು ಕಲ್ಲುಪ್ಪು ಹಾಕೊಂಡಿದ್ದಾರೆ. ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಕಲ್ಲುಪ್ಪು. ನೋಡಿ, ಈಗ ಅರಿಶಿನ ಪುಡಿ ಹಾಕೊಂತ ಇದ್ದಾರೆ. ಒಂದು 2 ರಿಂದ 3 ಟೀ ಸ್ಪೂನ್ ಅರಿಶಿನ ಪುಡಿ. ಸ್ನೇಹಿತರೆ, ನೋಡಿ, ಈಗ ಈರುಳ್ಳಿ ಎಲ್ಲಾನು ಒಂದು 15 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೆಟೊ ಹಾಕೊಂತ ಇದ್ದಾರೆ. ನೋಡಿ, 3 ಬಕೆಟ್ ಟೊಮೆಟೊ, ಒಂದು 15 kg ಅಷ್ಟು ಟೊಮೆಟೊ ಹಾಕೊಂಡಿದ್ದಾರೆ. ಗ್ರೇವಿ ಮಾಡೋದಕ್ಕೆ ಇವರು ಬೇಬಿ ಗೋಡಂಬಿ ಇದನ್ನ ಒಂದು 3 ಅವರ್ ಮುಂಚೆನೆ ಇದನ್ನ ನೆನೆಸ್ಕೊಂಡಿದ್ದಾರೆ. 3 ಅವರ್ ನೆನೆದ ನಂತರ ಇದನ್ನ ಫಿಲ್ಟರ್ ಮಾಡಿ ಇದನ್ನ ರುಬ್ಕೊಂತ ಇದ್ದಾರೆ. ಈ ತರ ರುಬ್ಕೊಂಡು ನೋಡಿ ಇದ್ರಲ್ಲಿ ಹಾಕೊಂತ ಇದ್ದಾರೆ. ಫುಲ್ 100% ಚೆನ್ನಾಗಿ ಪೇಸ್ಟ್ ಆಗಿದ ನಂತರ ಇದ್ರಲ್ಲಿ ಹಾಕೊಂತ ಇದ್ದಾರೆ. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂತ ಇದ್ದಾರೆ. ನೋಡಿ, 2, 3 ಆ ಸೌಟಲ್ಲಿ 3 ಸೌಟ್ ಹಾಕೊಂಡಿದ್ದಾರೆ. ಆಲ್ಮೋಸ್ಟ್ 1.5-2 kg ಅಷ್ಟು ಹಾಕೊಂಡಿದ್ದಾರೆ. ನೋಡಿ, ಈಗ ಶುಂಠಿ ಪೇಸ್ಟ್ ಹಾಕೊಂತ ಇದ್ದಾರೆ. 1.5 ಸೌಟು ಶುಂಠಿ ಪೇಸ್ಟ್, 1 kg ಅಷ್ಟು ಇರುತ್ತೆ ಇದು. ನೋಡಿ, ಟೊಮೊಟೊ ಮತ್ತೆ ಈರುಳ್ಳಿ ಇದನ್ನ ಒಂದು ಅರ್ಧ ಗಂಟೆ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಅರ್ಧ ಗಂಟೆ ಆಲ್ಮೋಸ್ಟ್ ಒಂದು 20-25 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. 20 ನಿಮಿಷ ಫ್ರೈ ಆದ್ಮೇಲೆ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಪೇಸ್ಟ್ ಹಾಕೊಂಡಿರೋಂಥದ್ದು. ನೋಡಿ, ಟೊಮೊಟೊ ಎಲ್ಲಾನು ಫುಲ್ ನುಣ್ಣಕ್ಕೆ ಈ ತರ ಬೆಂದೋಗಿದೆ. ಬೆಂದಿದ ನಂತರನೇ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ನೋಡಿ, ಈಗ ಮೊಸರು ಹಾಕೊಂತ ಇದೆ. ನೋಡಿ, 2 ಲೀಟರ್ ಮೊಸರು ಹಾಕೊಂಡಿದ್ದಾರೆ. ಮತ್ತೆ ಗರಂ ಮಸಾಲ,
ಅರ್ಧ ಕೆ ಜಿ ಪ್ಲಸ್ ಅರ್ಧ ಕೆ ಜಿ. ಹಾಂ, 3/4 kg ಗರಂ ಮಸಾಲ. ಹಾಂ, ಚಿಕನ್ ಮಸಾಲ. ಓಕೆ. ಹಾಂ, ನೋಡಿ ಇನ್ನೊಂದು ಪ್ಯಾಕೆಟ್ ಹಾಕ್ಕೊಂತ ಇದು ಅರ್ಧ ಕೆ ಜಿ ಪ್ಯಾಕೆಟಾ ಇದು? ಹಾಂ ಹಾಂ, ನೋಡಿ ಇದು 3/4 kg ಹಾಕ್ಕೊಂಡಿದ್ದಾರೆ ನೋಡಿ. ಅದು ಆಗಲೇ ಒಂದು ಅರ್ಧ ಕೆ ಜಿ, ಮತ್ತೆ ಈಗ ಒಂದು 1/4 kg, ಟೋಟಲ್ 3/4 kg ಚಿಕನ್ ಮಸಾಲ. ಹಾಂ, ನೋಡಿ ಈಗ ಧನಿಯಾ ಪುಡಿ ಹಾಕ್ಕೊಂತ ಇದ್ದಾರೆ ನೋಡಿ. 1, 2. ಹಾಂ, 3/4 kg ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದಾರೆ. ಹಾಂ, ಫ್ರೋಝನ್ ಬಟಾಣಿ. ಹಾಂ, ಓಕೆ. ಇದು ಎಷ್ಟು ಕೆ ಜಿ ಸರ್ ಇದು? 2 kg. ಹಾಂ, ನೋಡಿ 2 kg ಫ್ರೋಝನ್ ಬಟಾಣಿ ಹಾಕೊಂಡಿದ್ದಾರೆ. ಎಲ್ಲ ಮಸಾಲೆಗಳೆಲ್ಲ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಇದೆಲ್ಲಾನು ಒಂದು ಜಸ್ಟ್ ಒಂದು 5 ನಿಮಿಷ ಫ್ರೈ ಆಗಿದ ನಂತರ ಬೇಬಿ ಗೋಡಂಬಿ ಹಾಕ್ಕೊಂತಾರೆ. ಸ್ನೇಹಿತರೆ ನೋಡಿ, ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಇವರು ಬೇಬಿ ಗೋಡಂಬಿ ಹಾಕೊಂಡಿದ್ದಾರೆ. ಆದರೆ ಬೇಬಿ ಗೋಡಂಬಿ ಮುಂಚೆ ಪನ್ನೀರ್ ಹಾಕೋಬೇಕಾಗಿತ್ತು. ಪನ್ನೀರು ಸ್ವಲ್ಪ ಲೇಟ್ ಆಗ್ತಾ ಇದೆ ಬರೋದು. ಆ ಕಾರಣಕ್ಕೆ ಇವರು ಬೇಬಿ ಗೋಡಂಬಿ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಇದು 18 kg ಬೇಬಿ ಗೋಡಂಬಿ ಅಲ್ಲ? 18 kg ಬೇಬಿ ಗೋಡಂಬಿ. ಇದು 18 kg ಬೇಬಿ ಗೋಡಂಬಿ ನೆನೆಸ್ಕೊಂಡು ಇದನ್ನ ಪೇಸ್ಟ್ ಮಾಡಿ ಈಗ ಮತ್ತೆ ಇದರಲ್ಲಿ ಹಾಕೊಂಡಿದ್ದಾರೆ ನೋಡಿ. ಅದರಲ್ಲೇ ಒಂದು 2 ಬಕೆಟ್ ನೀರು ಹಾಕೊಂಡಿದ್ದಾರೆ. ನೀರು ಹಾಕೊಂಡು ಇದರಲ್ಲಿ ಹಾಕೊಂಡಿದ್ದಾರೆ. ನೋಡಿ ಈಗ ಕಲ್ಲುಪ್ಪು ಹಾಕೊಂತ ಇದ್ದಾರೆ ನೋಡಿ. 2, 3, 4, 5, 6. ನೋಡಿ 6 ಹಿಡಿಯಷ್ಟು ಕಲ್ಲುಪ್ಪು ಹಾಕೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಬೋದು. ಇದು ನೀರು ಎಷ್ಟು ಆಗ್ತದೆ ಅಣ್ಣ ಇದಕ್ಕೆ? ಒಂದು 4 ಬಕೆಟ್ ನೀರು ಬಿಸಿನೀರು. 4 ಬಕೆಟ್ ಬಿಸಿನೀರು. ನೋಡಿ ಇದರಲ್ಲಿ ಬೇಬಿ ಗೋಡಂಬಿ ಹಾಕಿದ್ಮೇಲೆ ಒಂದು 4 ಬಕೆಟ್ ಬಿಸಿನೀರು ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಈಗ ಶುಗರ್ ಹಾಕೊಂಡಿದ್ದಾರೆ. ಹಾಂ, ನೋಡಿ ಒಂದು 2 ಹಿಡಿ ಶುಗರ್. ಬೇಬಿ ಗೋಡಂಬಿ ಹಾಕಿ ಒಂದು 20 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಪನ್ನೀರ್ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು ಕೆ ಜಿ ಪನ್ನೀರ್ ಸರ್ ಇದು? ಪನ್ನೀರು 30 kg. 30 kg. 30 kg ಪನ್ನೀರ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಪನ್ನೀರಾ? ಓಕೆ. ಸ್ನೇಹಿತರೆ ನೋಡಿ, ಇದು ಪನ್ನೀರು ಇದನ್ನ ತುರುಬ್ಕೊಂಡಿದ್ದಾರೆ. ಒಂದು 2 kg ಇದನ್ನ ತುರುಬ್ಕೊಂಡು ಇದರಲ್ಲಿ ಮೇಲ್ಗಡೆ ಹಾಕ್ಕೊಂತಾರೆ ಲಾಸ್ಟಲ್ಲಿ. ನೋಡಿ ಇದೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಪನ್ನೀರ್ ತುರುಬಿರೋದು ಇದರಲ್ಲಿ ಹಾಕ್ಕೊಂತಾರೆ. ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು.
ಸ್ನೇಹ ನೋಡಿದ್ರಲ್ಲ, ಒಂದು ತಿರುಮಲ ಕ್ಯಾಟರರ್ಸ್ ಕಡೆಯಿಂದ ಇವರು ಯಾವ ರೀತಿ ಪನ್ನೀರ್ ಮಟರ್ ಮಸಾಲ ಮಾಡಿದ್ರು ಅಂತ ಬಿಟ್ಟು, ಇದಂತೂ ತುಂಬಾನೇ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.